5 ವರ್ಷದ ಕರ ಇರ್ಬೇಕಾದ್ರೆ ತಂದಿದ್ದು. ಇದು ಧಾರವಾಡ ಹತ್ರ ಒಂದು ಹಳ್ಳಿಯಿಂದ ನಾವು ತೊಳ್ಕೊಂಡ್ಬಂದಿದ್ದೀವಿ. ನಮಗೆ ಮತ್ತೆ ಪಟ್ಟ ಕೊಟ್ಟು ಕೋಣ ಏನಿದೆಯಲ್ಲ ಅದಕ್ಕೆ ಯಾವುದೇ ಮೈ ಮೇಲೆ ಆಗಿರಬಾರ್ದು. ಅದಕ್ಕೇನು ಫ್ಯಾನ್ ಆಗಬೇಕು, ಲೈಟಿಂಗು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಈ ಕೋಣನ ಕುಟುಂಬ ಅಂತ ಹೇಳ್ಕೊಂಡು ಸಾಂಕೇತಿಕವಾಗಿ ಹಿಂದಿಂದ ನೋಡ್ಕೊಂತ ಬಂದಿದ್ದಾರೆ ಅವರು. ಹಾಗಾಗಿ ಜಾತ್ರೆಯಲ್ಲಿ ಕೋಣನ ಅವ್ರ ತಾವೇನೆ ಕೊಟ್ಟಿರ್ತೀವಿ ನಾವು. ಸ್ವಲ್ಪ ಸರಿ ಇವ್ರೆ ಇಲ್ಲಿ ಬನ್ನಿ ಸರ. ಸರ್, ಇದು ನಮ್ಮದು ದೇವಿಯ ಕೋಣ. ಇದು ಒಂದು ಸಂಕೇತವಾಗಿ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ. ಹಿಂದೆ ಜಾತ್ರೆ ಟೈಮಲ್ಲಿ ಕೋಣನ ಬಲಿ ಕೊಡ್ತಿದ್ವಿ. 1930 ಇಸ್ವಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಅಂಕೋಲಾಕ್ಕೆ ಉಪ್ಪಿನ ಸತ್ಯಾಗ್ರಹಕ್ಕೆ ಹೋಗ್ತಾ ಇದ್ರಲ್ಲ, ಆ ಟೈಮಲ್ಲಿ ಮಾರಿಕಾಂಬಾ ಟೆಂಪಲ್ ಬಾಗಿಲಿಗೆ ಬಂದರು. ಅವರು ಟೆಂಪಲ್ ಒಳಗಡೆ ಬಂದಿಲ್ಲ. ಕಾರಣ ಇಲ್ಲಿ ಗೋಹತ್ಯೆ ಮಾಡ್ತಾರೆ, ಇದು ಪ್ರಾಣಿ ಬಲಿ ಉಂಟು ಅಂತ ಹೇಳ್ಕೊಂಡು ಅವರು ಟೆಂಪಲಿಗೆ ಬಂದಿಲ್ಲ. ಪ್ರಾಣಿ ಬಲಿ ನಿಷೇಧ ಮಾಡಿರಿ, ಆಮೇಲೆ ಬೇಕಾದ್ರೆ ನಾನು ಒಳಗೆ ಬರ್ತೀನಿ ಅಂತ ಹೇಳೋದಕ್ಕೆ ಅವ್ರು ಬಂದೋದ ನಂತರ 1930 ಇಸ್ವಿಯಿಂದ ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. 1930ರಿಂದ ನಿಲ್ಲಿಸ್ಬಿಟ್ಟಿವಿ. ಈಗ ಯಾವುದೇ ಬಲಿ ಪದ್ಧತಿ ಟೆಂಪಲಲ್ಲಿ ಮಾಡಲ್ಲ. ಈಗ ಯಾವುದೇ ರೀತಿಯ ಬಲಿ ನಮ್ಮಲ್ಲಿ ಇಲ್ಲ. ಏನು ಕೋಣ ಎಲ್ಲ ಬಲಿ ಕೊಡ್ತಿದ್ವಿ, ಅದರ ಬದಲು ಕುಂಬಳಕಾಯಿನ ಬಲಿ ಕೊಡ್ತೀವಿ ನಾವು. ಕುಂಬಳಕಾಯಿ ಬರುತ್ತಲ್ಲ, ಬೂದ್ಗುಂಬಳಕಾಯಿ ಬಲಿ ಕೊಡ್ತೀವಿ. ಸಾಂಕೇತಿಕವಾಗಿ ಇಟ್ಕೊಳ್ತೀವಿ. ಇದು 5 ವರ್ಷದ ಕರ ಇರ್ಬೇಕಾದ್ರೆ ತಂದಿದ್ದು. ಇದು ಧಾರವಾಡ ಹತ್ರ ಒಂದು ಹಳ್ಳಿಯಿಂದ ನಾವು ತೊಳ್ಕೊಂಡ್ಬಂದಿದ್ದೀವಿ. ಇದು ಹೆಚ್ಚು ಕಮ್ಮಿ ಒಂದು 28ರಿಂದ 29 ವರ್ಷ ಬದುಕ್ತದೆ. ಅದು ಮಲಗಿದ್ದು ಎಳ್ಳಿಲ್ಲ ಅಂದ್ಬಿಟ್ರೆ ನಾವು ಬೇರೆ ಕೋಣನ ಹುಡುಕ್ತೀವಿ ಎಲ್ಲಿದೆ ಅಂತೇಳಿ. ನಮಗೆ ಮತ್ತೆ ಪಟ್ಟ ಕೊಟ್ಟು ಕೋಣ ಏನಿದೆಯಲ್ಲ ಅದಕ್ಕೆ ಯಾವುದೇ ಮೈ ಮೇಲೆ ಆಗಿರಬಾರ್ದು. ಈ ಕೆಲವೊಂದು ಕರ ಹುಟ್ಟಿದ ನಂತರ ಕಾಲಿನ ಉಗುರು ತೆಗಿತಾರೆ, ಕಿವಿ ಕಟ್ಟು ಮಾಡ್ತಾರೆ ಕರಕ್ಕೆ. ಆ ರೀತಿ ಆಗಿರಬಾರ್ದು. ಸಂಬಂಧ ಇಡೀ ಕರನೇ ಇರಬೇಕು, ಅದಕ್ಕೆಲ್ಲೂ ಪೀಸ್ ತೆಗ್ದಿರಬಾರ್ದು, ಊನಾಗಿರ್ಬಾರ್ದು. ಅಂಥ ಕರನ ಹುಡುಕ್ತೀವಿ ನಾವು. ಅಂಥ ಕರನ ಹುಡುಕಿ ತಂದು ಸಾಕ್ತೀವಿ. ಇದು 5 ವರ್ಷದ ಇರ್ಬೇಕಾದ್ರೆ ತಂದಿದ್ವಿ. ಈಗ ಒಂದು 15 ವರ್ಷ ಆಗ್ತಿದ್ದಕ್ಕೆ. ಈಗ ಒಳ್ಳೆ ಬಲಿಷ್ಠ ಬೆಳೆದ. ಇದಕ್ಕೆ ನೋಡ್ಕೊಳ್ಳಿಕ್ಕೆ ನಾವು ಒಬ್ಬನೇ ನೇಮಕ ಮಾಡಿದ್ದೀವಿ. ಅದು ಪೂರ್ತಿ ಅವನೇ ನೋಡ್ಕೊಳ್ಳೋದಯ್ಯ. ಅವ್ರಿಗೊಬ್ಬ ಜವಾಬ್ದಾರಿ. ಅದಕ್ಕೇನು ಫ್ಯಾನ್ ಆಗಬೇಕು, ಲೈಟಿಂಗು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಮೇಲ್ಗಡೆ ಫ್ಯಾನ್ ಉರಿತಾ ಇದೆ ನೋಡಿ. ಅಯ್ಯೋ, ಅಷ್ಟೇ. ಒಬ್ಬರು ಮನುಷ್ಯರಿಗೆ ಏನು ಬೇಕೋ ಅಷ್ಟು ವ್ಯವಸ್ಥೆನ ನಾವು ಅದಕ್ಕೆ ಮಾಡಿಟ್ಟಿದ್ದೀವಿ. ಈಗ ಅದಕ್ಕೇನು ಅಡ್ಡಾಡಲಿಕ್ಕೆ ಇದು ಚಿಕ್ಕದಾಗಿದೆ. ಈಗ ಹಿಂದ್ಗಡೆ ಅದಕ್ಕೆ ದೊಡ್ಡ ಶೆಡ್ ಮಾಡ್ತಾ ಇದ್ದೀವಿ. ಈಗ ದೊಡ್ಡ ಕೊಟ್ಟಿಗೆ ಓಪನ್ ಆಗಿ ಬಿಟ್ಟಿಡೋದು. ಹಾಗಾಗಿ ಸದ್ಯದ ಮಟ್ಟಿಗೆ ಇಲ್ಲಿ ಇದೆ ಅದೀಗ. ಕೋಣಕ್ಕೂ ಮತ್ತು ಸಿರ್ಸಿ ಮಾರಿಕಾಂಬೆಗಿರೋ ಸಂಬಂಧ ಏನು? ಕೊಂಡಕ್ಕೂ ಸಿರ್ಸಿ ಮಾರಿಕಾಂಬೆಗಿರೋ ಸಂಬಂಧ ಅಂದರೆ, ಈ ನಮ್ಮ ದೇವಿ ಮೂಲತಃ ಇದು ನಮ್ಮ ಕೆಲವರು ಹಿರಿಯರು ಹೇಳಿದ ಪ್ರಕಾರ ಮೇಲ್ವರ್ಗದ ಒಂದು ದೇವಿ ಇದು. ಅಂದರೆ ಬ್ರಾಹ್ಮಿಣ್ಸು ಅಂತಾರೆ. ಅಂದರೆ ಮೇಲ್ವರ್ಗದ ಒಂದು ಹೆಣ್ಣುಮಗಳಿದು. ಅದು ಈಗ ಮಾಂಸಾಹಾರಿ ಮಾಡುವಂಥದ್ದು ಒಂದು ಹುಡುಗ ಅದಕ್ಕೆ ಮೋಸದಿದ್ದ ಮದುವೆ ಆಗ್ಬಿಡ್ತಾನೆ. ಅವಳಿಗೆ ಗೊತ್ತಿರಲ್ಲ, ಮದುವೆ ಆಗ್ಬಿಡುತ್ತೆ, ಮಕ್ಕಳು ಆಗ್ಬಿಡ್ತಾರೆ. ಮಕ್ಕಳಲ್ಲಿ ಬೆಳೆದವ್ರು ದೊಡ್ಡ ಆದ ನಂತರ ಅಪ್ಪ ಎಲ್ಲಿ ಹೋಗ್ತಾನೆ, ಅವ್ನು ಹಿಂದೆ ಹೋಗ್ತಾರೆ. ಅವನೇನು ಕೆಲಸ ಮಾಡ್ತಾನೆ, ಅವ್ನು ಮಾಂಸ ತಿನ್ನೋದೆಲ್ಲ ನೋಡಿಕೊಂಡು ಮನೆಗೆ ಬಂದು ಅದೇ ಚಾಲು ಮಾಡಿಬಿಡ್ತಾರೆ. ಆವಾಗ ಇದಕ್ಕೆ ಡೌಟ್ ಬರುತ್ತೆ, ಇವು ಯಾಕೆ ಈ ರೀತಿ ಮಾಡ್ತಾರೆ ಮಕ್ಕಳು ಅಂತೇಳಿ. ಆವಾಗ ಒಂದಿನ ಅದು ಗಂಡನನ್ನು ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಆವಾಗ ಗಂಡ ಏನು ಮಾಡ್ತಾನೆ ಅನ್ನೋದು ಗೊತ್ತಾಗುತ್ತೆ ಅವಳಿಗೆ. ಆವಾಗ ಇದೇ ಮಾಡ್ತಾರೆ, ಉಗ್ರ ಸ್ವರೂಪ ತೊಗೊಂಡು ಅವನನ್ನು ಸಾಯಿಸ್ಲಿಕ್ಕೆ ಬೆನ್ನತ್ಕೊಂಡು ಹೋಗ್ತಾಳೆ ಗಂಡನ್ನೇ. ಆವಾಗ ಅವನು ಮಾಡ್ತಾನೆ, ಓಡ್ತಾ ಕೋಳಿ ಒಳಗೆ ಸೇರ್ಕೊತಾನೆ. ಆವಾಗ ಕೋಳಿ ಬಲಿ ಕೊಡ್ತಾಳೆ. ಕುರಿಯೊಳಗೆ ಸೇರ್ಕೊತಾನೆ, ಕುರಿ ಬಲಿ ಕೊಡ್ತಾಳೆ. ಲಾಸ್ಟು ಕೋಣನೊಳಗೆ ಸೇರ್ಕೊತಾನೆ ಅವನು. ಆವಾಗ ಕೋಣನ ಬಲಿ ಮಾಡಿಬಿಡ್ತಾಳದು. ಹಾಗಾಗಿ ನಾವು ಆ ಕೋಣವನ್ನು ನಾವು ಇಲ್ಲಿ ಇದು ಸಾಂಕೇತಿಕವಾಗಿ ನಾವು ಸಾಕ್ತಾ ಇದ್ದೀವಿ. ಮಾರಿಕಾಂಬೆಯ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಒಂದು ಕಥೆ ಇದೆ. ಕೋಣ ಯಾವ ಕಾರಣಕ್ಕೋಸ್ಕರವಾಗಿ ಬಲಿ ಕೊಡ್ತಾರೆ? ಮಾದಿಗರ ಹುಡುಗ ಬ್ರಾಹ್ಮಣ ಹೆಣ್ಣನ್ನ ಮದುವೆಯಾದ. ಹೇಳುವಾಗ ಮದುವೆಯಾಗುವಾಗ ಸುಳ್ಳು ಹೇಳಿಬಿಟ್ಟು ಮದುವೆಯಾದ. ಆಕೆಗೆ ಗೊತ್ತಾದ ನಂತರ ಅವನನ್ನ ಕೊಲ್ಲುವುದಕ್ಕೆ ಹೋದ್ಲು. ಆಗ ಆ ಮಾದಿಗರ ಹುಡುಗ ಕೋಳೆಯ ಹೊಟ್ಟೆಯಲ್ಲಿ, ಆಡಿನ ಹೊಟ್ಟೆಯಲ್ಲಿ, ಕೋಣದ ಹೊಟ್ಟೆಯಲ್ಲಿ ಹೋಗ್ತಾ ಹೊಂಟ. ಯಾವ್ಯಾವ ಪ್ರಾಣಿಯ ಹೊಟ್ಟೆಯಲ್ಲಿ ಹೋಗ್ತಾನೆಯೋ ಆ ಎಲ್ಲಾ ಪ್ರಾಣಿಗಳನ್ನ ಆಕೆ ಕಡಿತಾ ಹೋದ್ಲು. ಹೀಗಾಗಿ ಆ ಪ್ರಾಣಿಗಳನ್ನ ಬಲಿ ಕೊಡ್ಲಾಗತ್ತೆ. ಕಲಬುರ್ಗಿಯವರು ಏನ್ ಮಾಡ್ತಾರೆ, ಈ ಕಥೆಯನ್ನ ಮುಂದಿಟ್ಕೊಂಡ್ಬಿಟ್ಟು ಇಲ್ಲಿ ಸುಳ್ಳು ಹೇಳಿ ಮದುವೆಯಾಗಿದ್ದರಿಂದಾಗಿ ಮಾದಿಗರ ಹುಡುಗನಿಗೆ ಶಿಕ್ಷೆಯನ್ನ ಕೊಡಲಾಗಿದೆ. ಈ ಶಿಕ್ಷೆಯ ಪ್ರತೀಕವಾಗಿ ಈ ಗಾದೆ ಮಾತು ಬಂದಿದೆ. ಸಮಗಾರ ಜಾತಿಗೆ ಸಂಬಂಧಪಟ್ಟಂತವ್ರು ಚಪ್ಪಲಿಯನ್ನ ಮಾಡುವಂಥವ್ರು. ಈ ಕಾರಣದಿಂದಾಗಿ ಸಮಗಾರ ದೇವರಿಗೆ ಮಚ್ಚೆ ಪೆಟ್ಟು ಅನ್ನುವಂತಹ ಗಾದೆ ಬಳಕೆಗೆ ಬಂದಿದೆ. ಅದೇ 1930 ಮೊದಲು ಕೋಣವನ್ನೇ ಪ್ರತಿ ವರ್ಷ ಬಲಿ ಕೊಡ್ತಿದ್ವಿ. ಈಗ ಈ ಜಾತ್ರೆ ಟೈಮಲ್ಲಿ ಈ ಕೋಣ ನೋಡ್ಲಿಕ್ಕೆ ಒಂದು ಕುಟುಂಬನೇ ಬಂದಿರುತ್ತೆ. ಅವ್ರು ಇಲ್ಲಿ ಸೈಡ್ ಇದಾರೆ. ಅವರು ಜಾತ್ರೆ ಟೈಮಲ್ಲಿ
ಈ ಕೋಣನ ಕುಟುಂಬ ಅಂತ ಹೇಳ್ಕೊಂಡು ಸಾಂಕೇತಿಕವಾಗಿ ಹಿಂದಿಂದ ನಡ್ಕೊಂತ ಬಂದಿದ್ದಾರೆ ಅವರು. ಹಾಗಾಗಿ ಜಾತ್ರೆಯಲ್ಲಿ ಕೋಣನ ಅವ್ರ ತಾವೇನೆ ಕೊಟ್ಟಿರ್ತೀವಿ ನಾವು. ಅವರೇ ಅದನ್ನ ಆರೈಕೆ ಮಾಡೋದು, ಇಲ್ಲಿ ಮೆರವಣಿಗೆ ಮಾಡಿಸೋದೆಲ್ಲ ಅವರೇನೆ. ಅಲ್ಲ, ಇವರಿಗೂ ಮಾರಿಕಾಂಬೆಗೂ ಸಂಬಂಧ ಇದೆಯಾ? ಸಂಬಂಧ ಅಂದ್ರೆ ಈ ಕೋಣನ ಕಡೆಯಿಂದ ಅವ್ರು ಬಂದಿರ್ತಾರೆ. ಶಿವಪ್ಪ ತಾಯಿ ಶಾಂತವ್ವ ಮೇತ್ರಿ. ಯಾವರು? ನಮ್ದು ಅಂಡಿಗೆ ಪ್ರಾಪರು. ಅಂಡಿಗೆ ಇಲ್ಲಿ ಬನವಾಸಿ ಹತ್ರ ಅಂಡಿಗೆ. ಇದು ನಮ್ಮ ತಾಯಿಯರು ದೇವದಾಸಿ ಪದ್ಧತಿಗೆ, ಅಮ್ಮಗಾಗಿ ದೇವದಾಸಿ ಪದ್ಧತಿ ಬಿಟ್ಟಿದ್ದು ನನ್ನ ತಾಯಿನ. ನನ್ನ ತಾಯಿ ಅದು ಪಟ್ಟದ ಕೋಣ ಆಗಿರೋದ್ರಿಂದ ನನ್ನ ತಾಯಿಗೆ ಮದುವೆಗಿದ್ವಿ ಯಾವುದೂ ಇಲ್ಲ. ಇದೇ ಅಮ್ಮನ ಗಂಡನ ಮದುವೆ ಅಂದರೆ ಅಮ್ಮಗೆ ದೇವದಾಸಿ ಪದ್ಧತಿ ಬಿಟ್ಟಿದ್ದು. ಹಂಗೆ ಹಾಕೊಂಡು ಈ ಸಂಪ್ರದಾಯನ ನಾವು ನೋಡ್ಕೊಂಡು ಹೋಗ್ತಾ ಇರ್ತೇವೆ. ಕ್ಲಿಯರ್ ತಿಳಿಸಿ ಹೇಳಿ. ಕ್ಲಿಯರ್ ಆಗಿ ಹೇಳಿ, ಅರ್ಥನೇ ಆಗಲಿಲ್ಲ ನಮಗೆ. ಈಗ ನಮ್ಮ ತಾಯಿ ಅಮ್ಮ ದೇವದಾಸಿ ಪದ್ಧತಿ ಅಂದ್ರೆ ಗೊತ್ತಾಯ್ತಲ್ಲ, ಹಾಂ, ಅದಕ್ಕೆ ಬಿಟ್ಟಿದ್ದು. ನಮ್ಮ ತಾಯಿ ಆಗಲಿ ನಮ್ಮ ತಾಯಿ ಅವ್ವ ಆಗಲಿ ಅದಕ್ಕೆ ಗಂಡ ಇಲ್ಲ, ಇದೇ ಗಂಡ. ಅಮ್ಮಗಾಗಿ ದೇವದಾಸಿ ಪದ್ಧತಿ ಬಿಟ್ಟಿದ್ದು. ಅಮ್ಮಂದೆ ಏನು ಕಾರ್ಯ ಆದರೂ ನಾವು ನೋಡ್ಕೊಳೋದು ಕೋಣಂದು. ಈಗ ನಮ್ಮ ತಾಯಿಯರಿಗೆ ಅಂದರೆ ತಾಯಿ ತಾಯಿ ಹಿಂದಿನ ತಾಯಿ ಆಗಲಿ ಇದೇ ಗಂಡ. ಮದುವೆ ಮಾಡಂಗಿಲ್ಲ. ದೇವದಾಸಿ ದೇವರ. ಹಾಗಾಗಿ ಇದೇನು ಕೋಣ ಇದೆಯಲ್ಲ, ಜಾತ್ರೆ ಟೈಮಲ್ಲಿ ಇವ್ರ ಕಡೆಯಿಂದ ಇವ್ರು ಅಂತೇಳಿ ನೋಡ್ಕೋತಾರ ಅವರು. ನೀವು ಗಂಡು ಕಡೆಯವ್ರೀಗ ನೋಡ್ಕೋತಾರ ಅವರು. ಅಮ್ಮ ಮೋಚಲ್ಲಿವರೆಗೂ ಅದು ದೇವಿ ಇಲ್ಲಿ ಬಂದು ಕೊಳ್ಳೋ ತನಕನೂ ಇವ್ರ ತಾವನೇ ಇರುತ್ತದು. ದೇವಿ ಇಲ್ಲಿ ಬಂದು ಕುಂತಂತ್ರ ಮತ್ತೆ ಇದು ನಮ್ಮ ಅಂಡರಿ ಬರುತ್ತೆ, ಇವ್ರು ಹೋಗ್ಬಿಡ್ತಾರೆ. ಮತ್ತೆ ನೆಕ್ಸ್ಟ್ ಜಾತ್ರೆಗೆ ಬರೋದು ಇವ್ರ ಮನೆ ಹುಡುಗ ಅದು. ನಮಗೆ ಹುಡುಗನ ಕಡೆ ಬಂದವ್ರೆ. ಸೂಪರ್ ಸರ್ ನೀವು. ಯುಗಾದಿಗೆ ಅಮ್ಮ ಪ್ರತಿಷ್ಠೆ ಆಗಲ್ಲಿವರೆಗೂ ಇದು ನಮ್ಮ ಜವಾಬ್ದಾರಿ. ಆಮೇಲೆ ಹೋಗ್ತೀರಿ? ಹೋಗ್ತೇವೆ. ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ, ವಾರ ಎಲ್ಲ ಬರ್ತೇವೆ. ಮಾತಂಗಿ ಚಪ್ರ ಇದೆ, ಇಲ್ಲೇ ಪೂಜೆ ಮಾಡ್ತೇವೆ, ಇರ್ತೇವೆ. ಆದರೆ ಜಾತ್ರೆಗಾಗಿ ಒಂದು ತಿಂಗಳು ಜಾತ್ರೆ ಒಂದು ತಿಂಗಳ ಇಲ್ಲೇ ಇರೋದು ಅವರು. ಸೂಪರ್, ಥ್ಯಾಂಕ್ ಯು. ಬಟ್ಟಿಡಿ ಏನು ಹೋಗ್ಬೇಕು ಮರ್ಯ. ಹೌದಾ, ಎಲ್ಲ ಕರೀತಾರೆ ಅಂತ ಮಾಡ್ತೀವಿ. ಮತ್ತೆ ಸಭಾಮಂಟಪಕ್ಕೆ ಬಂದ್ವಿ ನಾವು. ಮತ್ತೆ ಸಭಾಮಂಟಪಕ್ಕೆ ಬಂದ್ವಾ. ಇಲ್ಲಿ ಇನ್ನೊಂದು ವಿಶೇಷ ಅಂದರೆ, ಈಗ ನಮ್ಮದು ಈ ವರ್ಷ ಜಾತ್ರೆ ನಡೀತಾ ಇದೆ. ಜಾತ್ರೆಯಲ್ಲಿ ನಮ್ಮದು ಸಾಧಾರಣ ಒಂದು ತಿಂಗಳ ಮೊದಲಿಂದನೇ ನಮ್ಮದು ದೇವಿಯ ಹೊರಬೀಡು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. 5 ಹೊರಬೀಡು ಅಂತೇಳಿ ಮಾಡ್ತಾರೆ. ಪೂರ್ವ ದಿಕ್ಕಿಗೆ, ಪಶ್ಚಿಮ ದಿಕ್ಕಿಗೆ ದೇವಿಯ ಪಲ್ಲಕ್ಕಿ ಹೋಗುತ್ತೆ. ರಾತ್ರಿಗೆ ಹೋಗಿ ಗಡಿಗೆ ಹೋಗಿ ಪೂಜೆ ಮಾಡಿಬಿಟ್ಟು ಮತ್ತೆ ಬರುತ್ತೆ ದೇವಿಗೆ. ಲಾಸ್ಟ್ ಹೊರಬೀಡು ಬೆಳಗ್ಗೆ 5 ಗಂಟೆಗೆ ಪ್ರಸಾದದ ವ್ಯವಸ್ಥೆ ಇರ್ತದೆ. ದೇವಿನ ಅಲ್ಲಿ ನಮ್ಮದು ವಿಸರ್ಜನಾ ಪೀಠ ಇದೆ, ಅಲ್ಲಿ ಒಯ್ದು ಅಲ್ಲಿ ರಾತ್ರಿಗೆ ಗಡಿ ಪೂಜೆ ಮಾಡ್ತಾರೆ. ಅಲ್ಲೇ ಅಡುಗೆ ಮಾಡಿಬಿಟ್ಟು ಅಲ್ಲೇ ಊಟ ಮಾಡಿ ಬೆಳಿಗ್ಗೆ ದೇವಿ ಪಲ್ಲಕ್ಕಿ ಬರುತ್ತೆ. ಇಲ್ಲಿ ಬಂದಾಗ ನಮ್ಮದು ಬಿಡಿಕೆ ಬೈಲು ಏನು ಜಾತ್ರಾ ಗದಿಗೆ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮಂಗಳಾರತಿ ಮಾಡಿಕೊಂಡು ವಾಪಸ್ ಇಲ್ಲಿ ಬರ್ತಾರೆ. ಜಾತ್ರೆ 2 ವರ್ಷಕ್ಕೊಮ್ಮೆ ಗುಡಿ ಬಂದಾಗೋದು. ಯಾಕಂದ್ರೆ ನಮ್ಮದು ಜಾತ್ರೆ ಅಮ್ಮನಿಗೆ ಬಣ್ಣಕ್ಕೆ ಬಿಡಬೇಕು. ಅಮ್ಮನಿಗೆ ಪೇಂಟಿಂಗಿಗೆ ಬಿಡ್ತಾರೆ. ಹೊರಬಿಡು 5 ಹೊರಬಿಡು ಮಾಡಿದ ನಂತರ ಅಂಕಿ ಹೊರಬಿಡು ಅಂತೇಳಿ ಮಾಡ್ತಾರೆ. ಅಂಕಿ ಹೊರಬಿಡಲ್ಲಿ ನಾವೇನು ದೇವ್ರಿಗೆ ದೀಪ ಹಚ್ತೀವಲ್ಲ, ಆ ದೀಪನ ಮೇಟಿ ದೀಪ ಅಂತಾರೆ. ಅದು ಮೇಟಿ ದೀಪ ಹಚ್ಚೋದು ನಾವು ರಾತ್ರಿಗೆ ಹೊರಬಿಡು ಹೋಗಿ ವಿಸರ್ಜನಾ ಪೀಠಕ್ಕೆ ಹೋಗಿ ಪಲ್ಲಕ್ಕಿ ಅಲ್ಲಿ ಉಳಿದು ಅಲ್ಲಿ ಪ್ರಸಾದ ಭೋಜನ ಎಲ್ಲ ಮಾಡಿ ದೇವಿಗೆ ನೈವೇದ್ಯ ಎಲ್ಲ ಮಾಡಿ ವಾಪಸ್ಸು ಜಾತ್ರಾ ಗದಿಗೆ ಬಂದು ಅಲ್ಲಿ ದೇವಿಯನ್ನು ಮಂಗಳಾರತಿ ಮಾಡ್ತಾರೆ. ಆ ದೀಪನ ಮೇಟಿ ದೀಪ ಅಂತೇಳಿ ಹೇಳ್ತಾರೆ. ಆ ಮೇಟಿ ದೀಪ ಕಾಯೋ ಕುಟುಂಬನೇ ಒಂದಿದೆ, ಆ ದೇವಿ ದೀಪ. ಆ ದೀಪನ ಅವರು ಯುಗಾದಿವರೆಗೆ ಆ ದೀಪ ಕಾಯ್ಬೇಕು ಅವರು. ಏನ್ರಿ ಮೇಟಿ ದೀಪ ಅಂತೇಳಿ ಲಾಸ್ಟ್ ಏನು ದೇವಿ ಮಂಗಳಾರತಿ ಮಾಡ್ತೀವಿ, ಆ ದೀಪನ ಯುಗಾದಿವರೆಗೆ ಕಾಯಬೇಕು. ಆ ಮೇಟಿ ದೀಪದವರನ್ನು ನಾವು ಅಷ್ಟೇ ವಿಶೇಷ ಗೌರವದಿಂದ ನೋಡ್ಕೊತೀವಿ. ಅವರಿಗೆ ನಾವಿಲ್ಲಿ ಬಂದಾಗ ಉಳಿಯೋ ವ್ಯವಸ್ಥೆ, ಮೇಟಿ ದೀಪ ಇಡ್ಲಿಕ್ಕೆ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತೀವಿ. ಜಾತ್ರೆ ಟೈಮಲ್ಲಿ ಮಾತ್ರ ಮೇಟಿ ದೀಪನ ಇಟ್ಟ ನಂತರ ಮೇಟಿ ದೀಪ ಸಮೇತ ಅವ್ರು ಬರ್ತಾರೆ. ಇಲ್ಲಿ ಮೇಟಿ ದೀಪ ಅವರೇನು ಜಾಗ ಕೊಟ್ಟಿದ್ದಾರೆ ಅಲ್ಲಿ ಇಟ್ಟ ನಂತರ ಇಲ್ಲಿ ಬರ್ತಾರೆ. ಇಲ್ಲಿ ಬಂದು ಇಲ್ಲಿ ದೇವಿಗೆ ಬಾಗಿಲು ಹಾಕ್ಬಿಡ್ತಾರೆ ನಾವು. ಇಲ್ಲಿ ಬಾಗಿಲು ಹಾಕಿದ ನಂತರ ಮತ್ತೆ ಯಾರಿಗೂ ಪ್ರವೇಶ ಇಲ್ಲ. ಅದಕ್ಕೆ ಆಚಾರ್ಯ ಮನೆತನದವ್ರು ಕೆಲವರು ಇದ್ದಾರೆ, ಅವರು ವಿಶ್ವಕರ್ಮ ಅವರು ದೇವಿನ ಎಲ್ಲ ವಿಗ್ರಹ ಬಿಡಿಸ್ತಾರೆ. ಬಿಡಿಸಿದ ನಂತರ ಅದನ್ನು ನಾವು ಗುಡುಗಾರಿಗೆ ತಾಪ ವಹಿಸ್ಕೊಡ್ತೀವಿ. ಗುಡುಗಾರು ಬಣ್ಣಗಾರಿಕೆಲ್ಲ ಮಾಡಿಬಿಟ್ಟು ಇದೇ ವೇದಿಕೆ ಮೇಲೆ ಅದನ್ನು ತಂದು ಮತ್ತೆ ಜೋಡಣೆ ಮಾಡ್ತಾರೆ. ಜೋಡಣೆ ಮಾಡಿದಾಗ ದೇವಿ ಈ ರೀತಿ ಕಾಣಿಸುತ್ತೆ, ಆ ಥರ ಫುಲ್ ಆಭರಣ ಹಾಕಿದಾಗ. ಇಲ್ಲಿ ರಾತ್ರಿ 10 ಗಂಟೆಗೆ ಗುಡುಗಾರ ನಮಗೆ ಬಿಟ್ಟುಕೊಡ್ತಾರೆ. ಅದರ ನಂತರ ನಾಡಿ ಕುಟುಂಬ ಅಂತೇಳಿದೆ, ಅವರು ಹೆಣ್ಣಿನ ಮನೆ ಅಂತ ಹೇಳ್ತಾರೆ. ಅವರು ಬಂದು ಮದುವೆ ಕಾರ್ಯಕ್ರಮ ಮಾಡ್ತಾರೆ. ದೇವರಿಗೆ ಬಾಸಿಂಗ ಕಟ್ಟೋದು, ತಾಳಿ ಕಟ್ಟೋದು ಇವೆಲ್ಲ ಮಾಡಿ ಪೂಜೆ ಆದ ನಂತರ ಬೇರೆ ಬೇರೆ ರಾತ್ರಿ ಕುಟುಂಬದವರು ಒಂದು 5-6 ಕುಟುಂಬದವ್ರು ಬಂದು ಪೂಜೆ ಮಾಡ್ತಾರೆ. ರಾತ್ರಿಗೆ ಬೆಳಗ್ಗೆ 5 ಗಂಟೆವರೆಗೂ ಪೂಜೆ ಆಗುತ್ತೆ. ಬೆಳಗ್ಗೆ 5 ಗಂಟೆ ಪೂಜೆ ಆದ ನಂತರ 7 ಗಂಟೆಗೆ ಮುಹೂರ್ತದ ಟೈಮಲ್ಲಿ ಅದನ್ನು ಒಯ್ದು ರಥದ ಮೇಲೆ ಕುಂದಿರ್ಸ್ತೀವಿ ನಾವು ದೇವಿನ.
ಇಲ್ಲಿಂದ ಜಾತ್ರೆ ಗದಗಿಗೆ ಹೋಗುತ್ತೆ, ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ. 6 ದಿನ ಅಲ್ಲಿ ಪೂಜೆ ನಡೀತದೆ. 6 ದಿನ ಪೂಜೆ ನಡೆದ ನಂತರ ಅದನ್ನು ವಿಸರ್ಜನಾ ಮಂಟಪಕ್ಕೆ ಹೊತ್ಕೊಂಡು ಬರ್ತಾರೆ. ಇಲ್ಲಿಂದ 2 ಕಿಲೋಮೀಟರ್ ದೂರ ವಿಸರ್ಜನಾ ಪೀಠ ಇದೆ, ಅಲ್ಲೂ ಇದು ವಿಸರ್ಜನೆ ಮಾಡಿಬಿಟ್ಟು ಆ ವಿಗ್ರಹಗಳನ್ನು ಬೇರೆ ಬೇರೆ ದಿಕ್ಕಿಂದ ತಂದು ಟೆಂಪಲಲ್ಲಿ ಇಡ್ತೀವಿ. ಮತ್ತು ಯುಗಾದಿಗೆ ಅದನ್ನು ಒಳಗಡೆ ಒಯ್ದು ಅಲ್ಲಿ ಮತ್ತೆ ರಿಪೀಟಿಂಗ್ ಮಾಡಿ ಯುಗಾದಿ ದಿನ ಮತ್ತೆ ಪ್ರತಿಷ್ಠೆ ಮಾಡಿ ಅಲ್ಲಿ ಪೂಜಾ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮತ್ತೊಂದು ವಿಶೇಷ ಏನಂದರೆ, ಈ ನಮ್ಮ ದೇವಸ್ಥಾನಕ್ಕೂ ಇಲ್ಲಿ ಬನ್ನಿ, ಇಲ್ಲಿ ಜನ ಇಲ್ಲದಾಗ ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ಅಲ್ಲಿ ಎದುರಿಗೆ ಆಂಜನೇಯ ದೇವಸ್ಥಾನ ಇದೆ, ಮಾರುತಿ ಮಂದಿರ ಎದುರುಗಡೆ. ಮೊದಲು ಅಲ್ಲಿ ಪೂರ್ತಿ ಬಯಲಿತ್ತು. ಬಯಲಿದ್ದಾಗ ನಮ್ಮ ದೇವಿಯನ್ನು ಅವಾಗ ಪ್ರತಿಷ್ಠಾಪನೆ ಮಾಡಿದ್ರಲ್ಲ, ಉಗ್ರ ಸ್ವರೂಪಿಯಾಗಿತ್ತು ದೇವಿ. ಅದರ ದೃಷ್ಟಿಗೆ ಪ್ರತಿ ವರ್ಷ ಬೆಂಕಿ ಬೀಳ್ತಿತ್ತಲ್ಲಿ ಬೇಸಿಗೆಯಲ್ಲಿ. ಆವಾಗ ಏನು ಮಾಡಿದರು, ಊರು ಜನ ಎಲ್ಲ ಸೇರಿಕೊಂಡು ಬೆಂಕಿ ಬೀಳ್ತೈತಿ ಅದನ್ನು ತಡಿಬೇಕು ಅನ್ನೋ ಉದ್ದೇಶದಿಂದ ಆಂಜನೇಯನನ್ನು ತಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಹನುಮಂತ ದೇವರನ್ನು. ಈಗ ಅಲ್ಲಿ 3 ಟೈಮ್ ಮಂಗಳಾರತಿ ಆಗುತ್ತೆ, ಇಲ್ಲೂ 3 ಟೈಮ್ ಮಂಗಳಾರತಿ, ಎನಿ ಟೈಮ್ ಎಟ್ ಅ ಟೈಮಲ್ಲಿ ಆಗುತ್ತೆ. ಬೆಳಗಿನ ಮಹಾಪೂಜೆಗೆ ಇಲ್ಲಿ ಮಂಗಳಾರತಿ ಮಾಡಿದ ನಂತರ ಇಲ್ಲಿಂದನೇ ಅಲ್ಲಿ ಮಂಗಳಾರತಿ ಮಾಡ್ತಾರೆ. ಅಲ್ಲೂ ಅಪೋಸಿಟ್ ಭಟ್ರಿರ್ತಾರೆ, ಅದೇ ಸೇಮ್ ಟೈಮಲ್ಲಿ ಅವರು ಇಲ್ಲಿ ಮಂಗಳಾರತಿ ತೋರಿಸ್ತಾರೆ. ಇದೇ ರೀತಿ 3 ಟೈಮಲ್ಲಿ ಮಂಗಳಾರತಿ ನಡ್ತದೆ. ನೀವು ಅಲ್ಲಿ ಒಳಗಡೆ ಹೋಗಿ ಅಲ್ಲಿ ನೋಡಿದರೆ ಹನುಮಂತ ದೇವ್ರು ನಿಮ್ಗೆ ಕ್ಲಿಯರ್ ಕಾಣುತ್ತೆ, ನೇರ ದೃಷ್ಟಿ ಸೇಮ್ ಇದೆ ಆಯಿತಾ. ಅಲ್ಲೂ ನಿಂತರೆ ನಿಮ್ಗೆ ಒಳಗಡೆ ದೇವಿ ಇದೇ ರೀತಿ ಕಾಣಿಸುತ್ತೆ ನಿಮಗೆ. ಜನ ಇಲ್ಲ ಬಿಟ್ಟರೆ ಫುಲ್ ದೇವಿನೇ ಕಾಣಿಸ್ತದೆ ನಿಮಗೆ. ಅವತ್ತು ಒಂದೇ ಸರಳ ರೇಖೆಯಲ್ಲಿದೆ, ಇದು ವಿಶೇಷ. ಇಲ್ಲಿ ಒಂದೇ ನೇರ ಲೈನಲ್ಲಿ ಇದೆ, ಒಂದು ಸರಳ ರೇಖೆ ಶಿರ್ಸಿ ಮಾರಿಕಾಂಬೆಯ ಕಣ್ಣು ಮತ್ತು ಹನುಮಂತನ ಮೇಲೆ ಸರಳ ರೇಖೆಯಲ್ಲಿ ಇದೆ. ವಾವ್, ಅದ್ಭುತ ಸರ್. ಮತ್ತೆ ಇದಕ್ಕೆ ಕೋಟಿಗಟ್ಟಲೆ ಆದಾಯ ಬರುತ್ತೆ ಅಂತ ನಿಜಾನ? ಕೋಟಿಗಟ್ಟಲೆ ಆದಾಯ ಅಂತ ನಮಗೆ ವಾರ್ಷಿಕ ಬರುತ್ತೆ. ನಮಗೆ ಇದೆ ಉಂಡಿ ಕಾಣಿಕೆ, ಸೇವಾ ದರಗಳು ಇದೆ ನಮ್ಮದು. ಸೇವೆಯಲ್ಲಿ ಭಕ್ತರು ಹಾಕಿದ್ದು ಸೇವೆ ಮಾಡಿಸಿದ್ದು ಅದ್ರ ಕಾಣಿಕೆ. ಮತ್ತು ಕೆಲವಷ್ಟು ಶಾಶ್ವತ ಸೇವೆಗಳಿವೆ. ಅನ್ನದಾನ ಸೇವೆ ಇದೆ ನಮಗೆ. 2,000 ರೂಪಾಯಿ ಕೊಟ್ಟರೆ ಶಾಶ್ವತ ಅನ್ನದಾನ ಸೇವೆ, ಅದು ಪ್ರತಿ ವರ್ಷ ಒಂದಿನ ಇದೆ. ಈ ಸಪೋಸ್ ನಿಮ್ಮ ಹೆಸರಲ್ಲಿ 2,000 ರೂಪಾಯಿ ತುಂಬಿದರೆ ನಿಮ್ಮ ಹೆಸರಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾರೆ. ಅದು ಪ್ರತಿ ವರ್ಷ, ಅದು ಈಗ 2,500 ರೂಪಾಯಿ ಮಾಡಿದ್ದಾರೆ. ಮೊದಲು 2,000 ಇತ್ತು, 2,500 ರೂಪಾಯಿ ತುಂಬಿದರೆ ನೀವು ನಿಮ್ಮ ಹೆಸರಲ್ಲಿ ಒಂದು ಡೇಟಿಗೆ ಪೂಜೆ ಕೊಟ್ಟರೆ ಪ್ರತಿ ವರ್ಷ ಒಂದಿನ ನಿಮ್ಮ ಹೆಸರಲ್ಲಿ ಶಾಶ್ವತ ಪೂಜೆ. ಅದೇ ರೀತಿ 6,000 ರೂಪಾಯಿ ತುಂಬಿದರೆ ಪಲ್ಲಕ್ಕಿ ಸೇವೆ. ನೀವು ಇಟ್ಕೊಡ್ರಿ, ನಾನು ಇಸ್ಕೊತೀನಿ ಇಟ್ಕೊಳ್ಳಿ. ಅದೇ ರೀತಿ ಪಲ್ಲಕ್ಕಿ ಸೇವೆ ಇದೆ, 6,000 ರೂಪಾಯಿ ತುಂಬಿದರೆ ಪಲ್ಲಕ್ಕಿ ಸೇವೆ, ಅದು ಶಾಶ್ವತ ಪೂಜೆ. ಆಮೇಲೆ ದೀಪೋತ್ಸವ ಅಂತೇಳಿ ಮಾಡ್ತಾರೆ. ಪಲ್ಲಕ್ಕಿ ಉತ್ಸವದ ರೀತಿಯೇ ದೀಪೋತ್ಸವ ಸಾಯಂಕಾಲ ಕಾರ್ತಿಕ ಮಾಸದಲ್ಲಿ ಮಾಡ್ತಾರೆ. ಗುಡಿ ಸುತ್ತಲೂ ದೀಪ ಹಚ್ಚಿ ಪ್ರಸಾದ ವ್ಯವಸ್ಥೆ ಎಲ್ಲ ಮಾಡಿರ್ತೀವಿ. ನೀವು ಬಂದಾಗ ನಿಮ್ಮ ಕೈಲಿ ದೀಪ ಹಚ್ಚಿಸಿ ಪೂಜೆ ಮಾಡಿ ಪ್ರಸಾದ ಕೊಟ್ಟು ಕಳಿಸ್ತೀವಿ. ಹೀಗೆ ಕೆಲವಷ್ಟು ವಿಶೇಷ ಪೂಜೆಗಳಿವೆ, ಅದೆಲ್ಲ ಶಾಶ್ವತ ಪೂಜೆಗಳು. ಕರು ಇದೆ, ಅಲ್ಲ ದೊಡ್ಡದಿತ್ತು, ಇಲ್ಲಿ ಕರು ಇದೆ. ಇದು ಕೆಲವರು ದೇವಿಗೆ ಹರಕೆ ಮಾಡಿ ಕೊಡ್ತಿರ್ತಾರೆ. ಅಂದರೆ ಮನೆಯಲ್ಲಿ ಏನಾಗಿರುತ್ತೆ, ದನ ಎಲ್ಲ ಸಾಕಿರ್ತಾರೆ ಅವರು, ಮನೆಯಲ್ಲಿ ಅದು ಕೊಟ್ಟಿಗೆಯಲ್ಲಿ ಬದುಕೋದಿಲ್ಲ. ಅಂದರೆ ಯಾವ್ದಾದ್ರು ರೋಗ ಬಂದು ಸಾಯ್ತಾ ಇರ್ತವೆ. ಹಾಗಾಗಿ ಅವ್ರೇನು ಮಾಡ್ತಾರೆ, ದೇವರಿಗೆ ಬಿಡ್ತೀವಿ ಅಂದರೆ ಏನೂ ಆಗಬಾರ್ದು, ಹಸುಗಳಿಗೆ ಕರು ಹುಟ್ಟಿದ್ರೆ ದೇವ್ರಿಗೆ ಕೊಡ್ತೀವಿ ಅಂತೇಳಿ ಹೇಳಿಕೆ ಮಾಡ್ಕೊಂಡಿರ್ತಾರಲ್ಲ, ಅಂಥವ್ರು ಇದನ್ನು ತಂದು ಇಲ್ಲಿ ದೇವಸ್ಥಾನಕ್ಕೆ ಒಪ್ಪಿಸ್ತಾರೆ. ನಾವು ಇದನ್ನು ಏನು ಮಾಡ್ತೀವಿ, ಹರಾಜು ಮಾಡ್ತೀವಿ. ಯಾರು ಬೇಕಂದವರು ದುಡ್ಡು ಕೊಟ್ಟು ಹೋಯ್ತಾರೆ. ಅದು ನಾವು ನೋಡ್ಕೊಡ್ತೀವಿ. ಯಾರಿಗೆ ಕೊಡೋದಿದ್ರು ಅವ್ರದ್ದು ಆಧಾರ್ ಕಾರ್ಡ್ ಎಲ್ಲ ಪರಿಶೀಲನೆ ಮಾಡಿ ಅವರಿಗೆ ಕೊಡ್ತಾಯಿದ್ದೀವಿ. ಯಾಕಂದರೆ ಕೆಲವರು ಜಾಗ್ತೀವಿ ಅಂತೇಳಿ ಒಯ್ದು ಕಡಿತಾರೆ. ಆಗ ಆ ಉದ್ದೇಶದಿಂದ ನಾವು ಅದಕ್ಕೆ ಕೊಡೋಲ್ಲ, ಸಾಕೋ ಉದ್ದೇಶದಿಂದ ಮಾತ್ರ ನಾವು ಇದನ್ನು ಕೊಡ್ತಾಯಿದ್ದೀವಿ. ಎಷ್ಟಕ್ಕೆ ಹೋಗುತ್ತೆ ಒಂದು ಕರು? ಇದು ಹಾಗೊಂದು 2,000-3,000 ರೂಪಾಯಿಗೆ ಹೋಯ್ತಾರೆ. ಇದು ಅಷ್ಟೇ ದೊಡ್ಡದು ಬಂದರೆ ಜಾಸ್ತಿ ರೇಟಿಗೆ ಹೋಗುತ್ತೆ. ಲಕ್ಷಕ್ಕೆಲ್ಲ ಹೋಗಲ್ಲ, ಅದು ಮತ್ತೆ ಲಕ್ಷಕ್ಕೆ ಹೋಗಲ್ಲ. ಯಾಕಂದರೆ ಈ ಕರ ಒಯ್ಯೋರು ಅದಕ್ಕೆ ನೋಡ್ಕೊಂಡೇ ಹೋಯ್ತಾರೆ, ಇದು ಯಾವ ರೀತಿ ಆಗ್ಬೋದು ಮುಂದೆ, ಅದೊಂದು ಐಡಿಯಾದಲ್ಲೇ ಹೋಯ್ತಾರೆ ಅವರು. ಹೋಯ್ತು ಏನು ಮಾಡ್ತಾರೆ, ಅವ್ರು ಸಾಕ್ತಾರೆ ಮನೇಲಿ. ಮನೇಲಿ ಅವ್ರು ಯೂಸ್ ಮಾಡ್ಕೊತಾರೆ. ಗದ್ದೆ ಉಡ್ಲಿಕ್ಕೆಲ್ಲ, ಕೊಣಮರಿ ಆದರೆ ಗದ್ದೆ ಉಡ್ಲಿಕ್ಕೆ ಯೂಸ್ ಆಗುತ್ತೆ, ಹೊಲ ಉಡ್ಲಿಕ್ಕೆ. ಇದು ಕೋಣ, ಇದು ಕೋಣಮರಿ. ಇದು ಗಂಡು ಇದು ಬಾಯ್ಸ್. ಬನ್ನಿ. ಲೋಕಪೋಷಿಣಿ ಶೋಕನಾಶಿನಿ ಮಾರಿಕಾಂಬಾ ನಮೋ ನಮೋ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.